ಹೈದರಾಬಾದ್ನಿಂದ ಭಟ್ಕಳಕ್ಕೆ ಖಾಸಗಿ ಬಸ್ನಲ್ಲಿ ಬರುತ್ತಿದ್ದ ಭಟ್ಕಳ ಮೂಲದ ಪ್ರಯಾಣಿಕನಿಗೆ 5-6 ಜನರಿದ್ದ ತಂಡವೊಂದು ಹಲ್ಲೆ ಮಾಡಿದ್ದು, ಭಟ್ಕಳದಲ್ಲಿ ಕುಟುಂಬಸ್ಥರು ಖಾಸಗಿ ಬಸ್ ತಡೆದು ಆಕ್ರೋಶವನ್ನು ಹೊರಹಾಕಿದ ಘಟನೆ ನಡೆದಿದೆ. ಭಟ್ಕಳ ಹನೀಫಾಬಾದ್ 1ನೇ ಕ್ರಾಸ್ ನಿವಾಸಿಯಾದ ಮುಜೀದ್ ಅಬ್ದುಲ್ ಹಮೀದ್ ಎನ್ನುವವರು ಜುಲೈ 1ರಂದು ಹೈದರಾಬಾದ್ನಿಂದ ಭಟ್ಕಳಕ್ಕೆ ಸ್ಲೀಪರ್ ಕೋಚ್ ಬಸ್ನಲ್ಲಿ ಟಿಕೆಟ್ ಬುಕ್ ಮಾಡಿ ಹೈದರಾಬಾದ್ನಿಂದ ಹೊರಟಿದ್ರು. ಅನಾರೋಗ್ಯದಿಂದ ಬಳಲುತ್ತಿದ್ದ ಇವರು ಡ್ರೈವರ್ ಪಕ್ಕದ ಸೀಟಿನಲ್ಲಿ ಬಂದು ಕುಳಿತಿದ್ದಕ್ಕೆ ಚಾಲಕ ಹಾಗೂ ಕಂಡಕ್ಟರ್ ನಿನ್ನನ್ನು ಇಲ್ಲಿಯೇ ಬಸ್ನಿಂದ ಇಳಿಸಿ ಹೋಗುತ್ತೇವೆ ಅಂತ ಹೆದರಿಸಿದ್ದಾರೆ. ಹೀಗಾಗಿ ಬಸ್ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಟೋಲ್ ಗೇಟ್ ತಲುಪುತ್ತಿದ್ದಂತೆ ಬಸ್ನಿಂದ ಇಳಿದ ಮುಜೀದ್ ಗದ್ದೆಯಲ್ಲಿ ಓಡಿ ಹೋಗಿ ಒಂದು ಮನೆಯ ಹತ್ತಿರ ನಿಂತುಕೊಂಡಿದ್ದಾರೆ. ಇದೇ ಸಮಯಕ್ಕೆ 5-6 ಜನ ಆರೋಪಿತರು ಬಂದು ಅಡ್ಡಗಟ್ಟಿ ತಡೆದು ಅವಾಚ್ಯ ಶಬ್ದದಿಂದ ಬೈದಿದ್ದಾರೆ. ನೀನು ಇಷ್ಟು ಹೊತ್ತಿನಲ್ಲಿ ಇಲ್ಯಾಕೆ ನಿಂತಿದ್ದೀಯಾ, ಇಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಅಂತ ಹೇಳಿ ಹಲ್ಲೆ ನಡೆಸಿದ್ದಾರೆ. ಒಬ್ಬ ವ್ಯಕ್ತಿ ತನ್ನ ಕೈಯಲ್ಲಿದ್ದ ಬೆಲ್ಟ್ನಿಂದ ಕೊಲೆ ಮಾಡುವ ಉದ್ದೇಶದಿಂದ ಕುತ್ತಿಗೆಗೆ ಹಾಕಿ ಒತ್ತಿದ್ದಾನೆ. ಮತ್ತೊಬ್ಬನು ಸ್ಟೀಲ್ ರಾಡ್ನಿಂದ ಹೊಡೆದಿದ್ದಾನೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇದರಿಂದ ಹಲ್ಲೆಗೊಳಗಾದ ವ್ಯಕ್ತಿಯ ಸಂಬಂಧಿಕರು ಆಕ್ರೋಶಗೊಂಡು ಪುನಃ ಸೋಮವಾರ ಸಂಜೆ ಮಂಗಳೂರಿನಿಂದ ಹೈದರಾಬಾದ್ಗೆ ತೆರಳುವ ಅದೇ ಖಾಸಗಿ ಬಸ್ಸನ್ನು ಟಿಎಫ್ಸಿ ಹೋಟೆಲ್ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಡೆದು ಪ್ರತಿಭಟನೆಗೆ ಯತ್ನಿಸಿದರು. ಆದರೆ ಪೊಲೀಸರು ಬಸ್ ತಡೆಯಲು ಅವಕಾಶ ನೀಡದಿರುವ ಹಿನ್ನೆಲೆ ಕೆಲಕಾಲ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.